ಸಿನಿಮಾದ ಟೈಟಲ್ ಟ್ರ್ಯಾಕ್ ಲಾಂಚ್. ಇಬ್ರು ಸೂಪರ್ ಸ್ಟಾರ್ಸ್, ಸೂಪರ್ ಡ್ಯಾನ್ಸರ್ಸ್, ಎನರ್ಜೆಟಿಕ್ ಸ್ಟಾರ್ಸ್ ಇವರು, ಅದ್ಭುತವಾದಂತಹ ಆಕ್ಟರ್ಸ್ ಇವರು, ಅಷ್ಟೇ ಅಮೇಝಿಂಗ್ ಆಗಿ ಡಾನ್ಸ್ ಮಾಡುವಂತಹ ಪರ್ಫಾರ್ಮರ್ಸ್ ಕೂಡ ಹೌದು. ಇವರಿಬ್ರು ಸೇರಿದಾಗ ಕರ್ನಾಟಕ ದಮನಕ ಯಾವ ರೀತಿಯಾಗಿ ಮ್ಯಾಜಿಕ್ ಮಾಡುತ್ತೆ ಅನ್ನೋದನ್ನ ಹೇಳೋದಕ್ಕೆ ಒಬ್ರು ಸ್ಪೆಷಲ್ ವ್ಯಕ್ತಿಯನ್ನ ಇದೀಗ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಈ ಸಾಂಗ್ ಲಾಂಚ್ ಮಾಡೋದಕ್ಕೆ ಒಬ್ರು VIP ಬರ್ತಾರೆ ಅನ್ನೋದು ನಂಗೂ ಕೂಡ ಸ್ವಲ್ಪ ಕಿವಿಗೆ ಬಿದ್ದಿದೆ. ಯಾರು ಅಂತ ಹೇಳಿ ನಂಗೆ ಇನ್ನೂ ಹೇಳಿಲ್ಲ. ನಾನು ಕೂಡ ಅವರನ್ನು ನೋಡೋದಕ್ಕೆ ನಿಜವಾಗ್ಲೂ ಕಾಯ್ತಾ ಇದ್ದೀನಿ. ಆ VIP ಯಾರು, ಈ ಸಾಂಗ್ ನ ವಿಶೇಷತೆ ಏನು, ಇದೆಲ್ಲವನ್ನು ಹೇಳೋದಕ್ಕೆ ನಮ್ಮ ಕರ್ನಾಟಕ ದಮನಕದ ನಿರ್ದೇಶಕರು, ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಖ್ಯಾತ ನಿರ್ದೇಶಕರಾಗಿರುವಂತಹ ಯೋಗರಾಜ್ ಭಟ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ. 4 ಸಂದರ್ಶನಗಳು ನಡೀತಾ ಈ ಕರ್ನಾಟಕ ದಮನಕ್ಕೆ ಅಂದ್ರೆ ಮಾತಾಡ್ತಿದ್ದೀರಿ ಅನ್ನೋ ಫೀಲಿಂಗ್ ನನ್ಗೆ. ಅದಕ್ಕೆ ಹೇಳಿದೆ ನೀವೇ ಮಾತಾಡಿದ್ರೆ ಚೆನ್ನಾಗಿತ್ತು ಅಂತ. ಈ ಕರ್ನಾಟಕ ದಮನಕ ಶುರುವಾಗಿ ಶಿವಣ್ಣ ಸರ್ ಮತ್ತೆ ಪ್ರಭು ಸರ್ ಕಾಂಬಿನೇಷನ್ ನಾವು ಸರಿಸುಮಾರು ಒಂದು 6-8 ತಿಂಗಳ ನಂತರ ಮತ್ತೆ ಸಿಗ್ತಿದ್ವಿ ಮಾಧ್ಯಮಕ್ಕೆ. ಎಲ್ಲ ಕಂಪ್ಲೀಟ್ ಆದ ಒಂದು ಸಂಭ್ರಮ, ಖುಷಿ. ಈ ಖುಷಿಯಲ್ಲಿ ನಾನು ಈ ಹಾಡು ನನ್ನ ಇಷ್ಟದ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರು ಸೇರಿ ಒಂದು ದೀಪಾವಳಿ ದಿವಸ ರಾತ್ರಿ ಮಾಡಿದ್ದು ಪಟಾಕಿ ಸೌಂಡ್ಗಳ ಮಧ್ಯೆ. ಅದರಲ್ಲೇ ಅದು ಕೇಳೋಂಗೆ ಅವತ್ತು ನನ್ನ ಆಫೀಸಲ್ಲಿ ಹಾಡಿದ್ರು. ಅಂದ್ರೆ ಇದು ಎಂಥ ಕಂಠ ಇರ್ಬೇಡ, ಅದು ಬಹಳ ಇಷ್ಟ ಹರಿಯ ಕಂಠ ನನಗೆ. ಅದನ್ನೇ ನಾನು ಇವತ್ತಿಗೂ ಆ ಹಾಡನ್ನ ತುಂಬಾ ಕೇಳ್ತೀನಿ. ಅದನ್ನ ಮೊದಲಿಗೆ ರಿಲೀಸ್ ಮಾಡಬೇಕು ಅಂತ ನಾನು ನನ್ನ ಇಷ್ಟದ ನಿರ್ಮಾಪಕರು ವೆಂಕಣ್ಣ ಅಂತ ಕರೆಯೋದು. ವೆಂಕಣ್ಣ ಅದನ್ನು ಬಿಡೋಣ ಟೈಟ್ಲ್ ಇದೆ ಅದರಲ್ಲಿ. ಅದಕ್ಕೊಬ್ರು ಮುಖ್ಯ ಅತಿಥಿ ಬೇಕು ನೀವು ಹೇಳಿ. ಈ ಕ್ಷಣದವರೆಗೂ ಹೇಳಿಲ್ಲ ಅವರು. ಏನೋ ಒಂದು ಹೇಳಿದ್ರಿ, ನಿಮ್ದು ತಲೆ ಕೂಡ ಇರಲ್ಲ. ಒಂದ್ಸತಿ ಮಾತಾಡ್ಬೇಕಾದ್ರೆ ನಾನು ಮಾಡಿಸ್ತೀನಿ ನೀವು ಸುಮ್ಮನೆ ಬಂದ್ಬಿಡಿ ಅಂತಂದ್ರು. ನಾನು ಸುಮ್ಮನೆ ಬಂದಿದ್ದೆ. ದಯಮಾಡಿ ವೆಂಕಣ್ಣ ಅವರು ವೇದಿಕೆಗೆ ಬಂದು ಅದು ಏನು ಎತ್ತ ಅಂತ ಈ ಕಾರ್ಯಕ್ರಮಕ್ಕೊಂದು ಕಳೆ ಕಟ್ಟಬೇಕಾಗಿ ವಿನಂತಿ. ತುಂಬಾ ದಿನದ ಅನ್ಕೋತಾ ಇದ್ವಿ. ಸೊ ಇವತ್ತು ಆ ಕಡೆಗೆ ಬಂದಿದೆ. ಒಂದು ಟೈಟಲ್ ಸಾಂಗ್ ನ ಲಾಂಚ್ ಮಾಡುವಂತ ಸಂದರ್ಭ. ಸೊ ಇದಕ್ಕೆ ನೀವು ಹೇಳಿದೀರ, ಭಟ್ರು ಹೇಳ್ತಾ ಇದ್ದಾರೆ, ಇನ್ನು ಮುಂದಕ್ಕೂ ಹೇಳ್ತಾರೆ ಚಿತ್ರದ ಬಗ್ಗೆ ಮತ್ತೆ ನಮ್ಮ ಟೀಮ್ ಬಗ್ಗೆ, ಎಲ್ಲರೂ ಯಾರ್ಯಾರಿದ್ದಾರೆ ಈ ಚಿತ್ರದಲ್ಲಿ ಅನ್ನೋದ್ರ ಬಗ್ಗೆ ನೀವೆಲ್ಲ ಹೇಳಿದ್ದೀರ ಅಂತ ನಾನು ರಿಪೀಟ್ ಮಾಡೋದು ಬೇಡ. ಸೊ ಎಲ್ಲರೂ ತುಂಬಾ ಕಷ್ಟಪಟ್ಟು, ಅಂದ್ರೆ ಈ ಚಿತ್ರಕ್ಕೆ ಯಾರ್ಯಾರು ಏನೇನು ಶ್ರಮ ಹಾಕಿ ಅದನ್ನ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದನ್ನ ಒಂದಕ್ಕೆ 4 ಸರಿ ಚೆಕ್ ಮಾಡ್ಕೊಂಡು ಟೆಕ್ನಿಕಲ್ ಟೀಮ್ ಈ ಚಿತ್ರನ ಎಡಿಟ್ ಮಾಡೋದು, ಕಟ್ ಮಾಡೋದು, ಭಟ್ರು ಹೊಸದೇನಲ್ಲ. ಅದು ಕಟ್ ಮಾಡೋದು, ತಿರ್ಗಿ ಅದು ನೋಡೋದು, ಇದು ಸರಿ ಇದೆಯಾ ಸರಿ ಇದೆಯಾ ಎಲ್ಲ ಒಂದಾದ್ಮೇಲೆ ಈ ಒಂದು ಹಂತಕ್ಕೆ ಬಂದು ತಲುಪಿದೀವಿ. ನನಗೂ ಒಂದು ಧೈರ್ಯ ಬಂತು, ಅಪ್ಪ ಮುಗಿಸ್ಕೊಟ್ರು ಪಿಕ್ಚರು ಅಂತ ಧೈರ್ಯವಾಗಿ. ಆಮೇಲೆ ಶಿವಣ್ಣ ಹೋದೆ, ಶಿವಣ್ಣ ಲಾಂಚ್ ಮಾಡೋಣ ಒಂದು ಸಾಂಗು. ಪ್ರಭು ಅವ್ರನ್ನ ಇಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ರೆಡಿ ಆಯ್ತಾ? ಸರಿಯಾಗಿದೆ ರೆಡಿ. ಸೊ ಇದೊಂದು ಸಂದರ್ಭ ಕೂಡಿ ಬಂದಿದೆ. ಸೊ ಇವತ್ತು ಈ ಒಂದು ಚಿತ್ರದ ಈ ಸಾಂಗ್ ಲಾಂಚ್ಗೆ ಯಾರು ಕರೆಸಿದ್ರೆ VIP ಯಾರು ಅಂತ ಕೂಗ್ತಾ ಇದ್ರು. ಎಲ್ಲರೂ VIP ಬಂದಿದ್ದು, ಯಾಕೆ ಓಡಾಡ್ತಿರ. ಸೊ ಈಗ ಅದೊಂದು ಅವಾಗಿಂದ ಇಟ್ಕೊಂಡಿದ್ದಾರೆ, ಯಾರು VIP ಅಂತ. ಅವರೇ ಮೊದಲೇ ಹೇಳಿದ್ದು, ಶಿವಣ್ಣ ಪ್ರಭು ವೇದಿಕೆ ಇದ್ರೆ ಅದು ತುಂಬ್ಕೊಂಡ್ಬಿಡತ್ತೆ, ತಲೆ ಕಡಿಸ್ಕೊಂಡ್ಬಿಡಿ ಅದು. ಅದೆಲ್ಲಿ ಇನ್ನೊಬ್ರು ಬೇಕು, ಏನೇ ಹೇಳಿ ಅಂತ ನಿಂತೆ. ಇವಾಗ ನೀವು ಯಾಕೆ ತಳ್ತಾ ಇದ್ರೆ ಹೇಳ್ಬಿಡಿ. ಅಯ್ಯೋ ನರಿಗಳು ಭಟ್ರು ಗೊತ್ತು. ಕತೆ ಹೇಳುವಾಗ, ಮಾತಾಡುವಾಗ ಏನೇನೋ ಹುಡುಗಿಸ್ತಾ ಇರ್ತಾರೆ. ಒಂಥರ ಹೊಸ ಐಡಿಯಾಗಳು ಮನ್ಸಿಗೆ ಫುಲ್ ಖುಷಿ ಒಂಥರ ಭಂಡಾರ ಐತೆ. ಈಗ ಅದು ಐಡಿಯಾಗಳು ಉದಿಸ್ತಾ ಇರ್ತಾರೆ, ಮರ್ತೋಗ್ಬಿಡ್ತಾರೆ. ನಾವು ಅದ್ರಲ್ಲಿ ಏನ್ ಚೆನ್ನಾಗಿದೆ ಅಂತ ತೆಗೆದುಕೊಂಡಿರ್ತೀವಿ. ಸೊ ಅದರಲ್ಲಿ ಒಂದು ಬಿಟ್ಟಿದ್ದು ಆ VIP ಯಾರು ಅಂತ ನಾನು ಹೇಳೋದು ಬೇಡ, ಎಲ್ರೂ ಗೊತ್ತಿರೋದು VIP. ಮತ್ತೆ ಎಲ್ಲರ ಹೃದಯದಲ್ಲಿ, ಎಲ್ಲರ ಮನಸ್ಸಲ್ಲೂ ವಾ ಅನ್ಸ್ಕೊಂಡಿರೋ ಒಬ್ಬ ವ್ಯಕ್ತಿ. ಅದನ್ನ ಅವ್ರ ಕೈಯಲ್ಲೇ ನಾವು ಈ ಹಾಡನ್ನ ಲಾಂಚ್ ಮಾಡೋಣ. ಬೇಗ ಮಾಡಿಸಿ, ಕಾಯಿಸ್ಬೇಡಿ, ಹೊಡಿತಾರೆ ಅವ್ರನ್ನ. ದಯಮಾಡಿ. ನಾನು ಆವಾಗಲೇ ನಮಸ್ಕಾರ ಅಂದೆ, ನೀವು ಇವಾಗ ನಮಸ್ಕಾರ ಅಂತ ಇದ್ದೀರಾ. ಇರ್ಲಿ, ಈಗ ಮ್ಯಾಟ್ರು ಬಂದ್ರಿ.
ಬಿಟ್ಟು ಏನಾದ್ರು ಟೈಟ್ಲು ಕರ್ನಾಟಕ ಗಮನಗಣ. ನೀನು ಅರ್ಥವಾಗಿಲ್ಲ, ನೀನ್ ಟೈಟ್ಲು ಅರ್ಥ ಆಗಲ್ಲ. ಓರಿ ಬಿಡ ಮಾತಾಗೆ ಬಟ್ ನೀನ್ ಹಿಂಗೆ ಇದ್ದೀರ. ಒಂದ್ ನಿಮಿಷ ಯಾಕು ಅದೇನಪ್ಪ ಅದು ಟೈಟ್ಲು ಅಂತಿಕರಣ ಸ್ವೀಟ್ ಅಂಡ್ ಸಿಂಪಲ್ ಆಗಿ. ಆಯ್ತು ಬಿಡಪ್ಪ, ಬಹಳ ಸಿಂಪಲ್. ಕರ್ನಾಟಕ ದಮನಕ. ಕರ್ನಾಟಕ ದಮನಕ. ಈ ಸಿನಿಮಾದ ಟೈಟಲ್ ಸಾಂಗ್ ಬಿಡುಗಡೆ ಮಾಡಿಸ್ಬೇಕು ಅಂತ ನನ್ನ ಕೆಲಸವೇ. ಇನ್ನು ಶಿವಣ್ಣ ಪ್ರಭು ಒಳ್ಳೆ ಅಲ್ಟಿಮೇಟ್ ಕಾಂಬಿನೇಷನ್ ಅಲ್ವಾ? ಸಾಂಗು ಅದ್ಭುತ. ಹರಿ ಎರ್ಕಂಡು ಕೆಲಸ ಮಾಡವನೆ. ಆದ್ರೂ ನನ್ನ ಗೊಂಬೆ ಆಡ್ಸೋನ ಮುಂದೆ ಇವೆಲ್ಲ ಏನಿಲ್ಲ. ಬಟ್ ಸೌಂಡ್ ಮಾತ್ರ ಚಕಾಸ್ ಐತೆ ಅಷ್ಟೇ. ಹಂಗೆ ಒಂದು ಲೈನ್ ಮುಡಿಯೋಣ ಕೆಲಸ ಇಲ್ಲ ನೋಡ್ರೆ. ಇನ್ನೇನಪ್ಪ ಅಂದ್ರೆ ನಾನು ಬಿಡುಗಡೆ ಮಾಡಿದ್ದೀನಿ, ಟೀಮ್ ಕೇಳಬೇಕಷ್ಟೇ. ನಾನು ಬಿಡುಗಡೆ ಮಾಡಿದ್ದೀನಿ. ಸೃಷ್ಟಿಕರ್ತ ಬ್ರಹ್ಮನ್ನ ಪಾರ್ಟಿ ಕರೆದಿದ್ದೀನಿ. ಬರ್ತಾವನೆ ಅವನಿಗೂ ಹಾಡು ಕೇಳಿಸ್ತೀನಿ, ನೀವು ಈ ಕಡೆ ಕೇಳ್ಕೊಡಿ. ಆಯ್ತಪ್ಪ, ಬರ್ತೀನಿ. ಬಾಯ್. ಇನ್ನೂ ಡಬಲ್ ಮಜಾ. ಇನ್ನು ವಿ ಹರಿಕೃಷ್ಣ ಸರ್ ಅವರ ಸಂಗೀತ ಅಂತೂ ಅತ್ಯದ್ಭುತ ಗುಣದಲ್ಲೇ ಕುಣಿಸ್ತಾ ಇದ್ದಾರೆ. ನಮ್ಮ ಸಾಹಿತ್ಯ ಅಫ್ಕೋರ್ಸ್ ಅದ್ಭುತವಾಗಿ ಭಟ್ರು ಬರೆದಿದ್ದಾರೆ. ಶಂಕರ್ ಮಹಾದೇವನವರು ಅಷ್ಟೇ ಸುಂದರವಾಗಿ ಹಾಡಿದ್ದಾರೆ. ಆದ್ರೆ ಇದಕ್ಕೆಲ್ಲದಕ್ಕೂ ಮತ್ತಷ್ಟು ತೂಕ ಕೊಟ್ಟಿದ್ದು ನಮ್ಮ ರಿಯಲ್ VIP ಅಂಬರೀಷ್ ಅಣ್ಣ ಅವರು. ಎಷ್ಟು ಚೆನ್ನಾಗಿ ಆ ಎಡಿಟಿಂಗ್ ಮಾಡಿ, ಯಾಕಂದ್ರೆ ಇಡೀ ತಂಡ ಅದನ್ನ ತನ್ನಂತಹ ರೀತಿಯೇ ನಿಜಕ್ಕೂ ಒಂದು ಅದ್ಭುತ. ಆ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಅವರ ಮಾತಾಗಿರ್ಬೋದು, ಅವರ ರಿಯಲ್ ಸ್ವ್ಯಾಗ್ ಆಗಿರ್ಬೋದು, ಅದೆಲ್ಲದರ ಮೂಲಕ ನಮ್ಮ ಹಾಡಿಗೆ ಚಾಲನೆ ಸಿಕ್ಕಿರೋದು ನಮ್ಮೆಲ್ಲರ ಸೌಭಾಗ್ಯ. ಹಾಗಾಗಿ ಅಂಬರೀಷ್ ನಮ್ಗೆ ಈ ಮೂಲಕ ಒಂದು ಥ್ಯಾಂಕ್ಸ್ ಅನ್ನ ಕರ್ನಾಟಕ ಗಮನಕ ತಂಡದ ಮೂಲಕ ನಾವು ಕೊಡ್ತಾ ಇದ್ವಿ. ಇದೀಗ ಹಾಡಿನ ಸೃಷ್ಟಿಕರ್ತರನ್ನ ಕರೆಯುವಂತಹ ಸಮಯ. ಇಡೀ ಚಿತ್ರ ತಂಡಕ್ಕೆ ಮತ್ತೊಂದು ಶಕ್ತಿಯಾಗಿ ನಿಂತಿರೋದು ಖಂಡಿತವಾಗಿಯೂ ನಮ್ಮ ಹೆಮ್ಮೆಯ ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ವಿ. ತುಂಬಾ ಖುಷಿಯಾಗುತ್ತೆ ಶಿವಣ್ಣ, ಹಾರ್ಟ್ಲಿ ವೆಲ್ಕಮ್. ಈ ಸಾಂಗು ನಾವು ಯಾವುದು ಥೀಮ್ ಇರಲಿಲ್ಲ ಈ ಸಾಂಗ್ ಮಾಡ್ಬೇಕಾದ್ರೆ ನಮ್ಮ ಹತ್ರ. ಬಟ್ ಆ ಟೈಟ್ಲು ಒಂದು ತುಂಬಾ ಇಷ್ಟ ಆಗಿ ಶುರು ಮಾಡೋಣ ಸಾಂಗ್ ಅಂತ ಶುರು ಮಾಡಿದಂಥ ಹಾಡು. ಬಟ್ ಆವತ್ತಿಗೆ ದೀಪಾವಳಿ ಪಟಾಕಿ ಸೌಂಡ್ ಅನ್ನೋದು ತುಂಬಾ ಸತ್ಯ. ಅದು ಕೇಳಿಸ್ತಾನೆ ಇರಲಿಲ್ಲ, ನನ್ನ ಮಾತು ಅವ್ರ ಮಾತು. ಅದ್ರ ಮಧ್ಯೆ ನಾನೇನೋ ಹೇಳ್ತಾ ಇದ್ದೆ, ಅವರು ಅದನ್ನೇ ಇಟ್ಕೊಂಡು ಒಂದು ಬರ್ಕೊಂಡು ಮಾಡಿ ರೆಡಿ ಮಾಡಿದಂಥ ಒಂದು ಹಾಡು. ಇದು ಇರುತ್ತೋ ಉಳ್ಕೊಳುತ್ತೋ ಇರೋದಿಲ್ಲ ಅಂತ ನನ್ಗೆ ತುಂಬಾ ಡೌಟ್ ಇತ್ತು. ಬಟ್ ನಾನು ತುಂಬಾ ಥ್ಯಾಂಕ್ಸ್ ಭಟ್ ಸರ್ಗೆ ಮತ್ತೆ ಲಕ್ಲೈನ್ ಸರ್ಗೆ ಹೇಳ್ತೀನಿ. ನನಗೆ ಈ ಸಾಂಗು ಈ ಸಿನಿಮಾಲಿ ಈ ತರ ಒಂದು ಅಂಬರೀಷ್ ಅಣ್ಣನ ಒಂದು ರಿಲೀಸ್ ಮಾಡಿರೋ ತರ ಮಾಡಿ ಅದನ್ನ ತಂದಿರೋ ತುಂಬಾ ಎಮೋಷನಲ್ ಆಗಿದೆ. ತುಂಬಾ ಹತ್ರ ಆಗೋಯ್ತು. ಒಂದು ಕ್ಷಣ ಅವರೇ ರಿಲೀಸ್ ಮಾಡಿದ್ದಾರೆ ಅಂತ ನಮ್ಗೆ ಅನ್ನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಅದಕ್ಕೆ ವಾಯ್ಸ್ನು ಕೊಟ್ಟಿದ್ದಾರೆ. ಅದು ನಮ್ಮ ಸ್ನೇಹಿತರೇ ಕೊಟ್ಟಿರೋದು, ಗೋಪಿ ಅವರು ಕೊಟ್ಟಿರೋದು. ಸೊ ಇದು ಇಡೀ ಸಿನಿಮಾ ಕ್ಯಾರೆಕ್ಟರ್ನ ಹೇಳುವಂತ ಒಂದು ಹಾಡು. ಅಫ್ಕೋರ್ಸ್ ಲಿರಿಕ್ಸು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ತುಂಬಾ ಕಡಿಮೆ ಆಗ್ಬಿಡ್ತದೆ. ತುಂಬಾ ಫಿಲಾಸಫಿ ಇದೆ. ಅದನ್ನ ತುಂಬಾ ಒಂದು ಡಾರ್ಕ್ ಹ್ಯೂಮರ್ ಅಲ್ಲಿ ಏನ್ ಹೇಳ್ತಾರೆ ಅದನ್ನ ಹೇಳಿರ್ತಾರೆ. ಅದು ಆಕ್ಚುಲಿ ಒಂದು 2-3 ಲೇಯರ್ ಇರುತ್ತೆ. ಅದು ತಿಳ್ಕೊಂಡ್ರೆ ಅಷ್ಟೇ ಗೊತ್ತಾಗುತ್ತೆ. ಸೊ ಒಂದು ಒಳ್ಳೆ ಹಾಡು ಜನರಿಗೆ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಕೇಳ್ತಾ ಇದ್ದೀನಿ. ಅಂಡ್ ಇಡೀ ಸಿನಿಮಾ ಅಲ್ಲಿ ನಾವು ಮ್ಯಾಚ್ ಮಾಡಕ್ಕಾಗದೇ ಇರೋದು ಯಾವತ್ತಿಗೂ ಒಂದಿದೆ, ಅದು ಶಿವಣ್ಣನ ಎನರ್ಜಿ, ಪ್ರಭು ಸರ್ ಟೈಮಿಂಗು. ಅದು ತುಂಬಾ ನನ್ನ ಸ್ಕ್ರೀನಲ್ಲಿ ಹೊಸದಾಗಿ ಕಾಣುತ್ತೆ. ಅದು ನಾವು ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ಪ್ರಭು ಸರ್ ಟೈಮಿಂಗ್ ಇರ್ಬೋದು, ಪ್ರಭು ಸರ್ ಡೈಲಾಗ್ ಹೇಳ್ಬೇಕಾದ್ರೆ ಶಿವಣ್ಣ ಆಕ್ಟಿವಿಟೀಸ್ ಇರ್ಬೋದು, ಅದು 2 ಸ್ಕ್ರೀನ್ ತುಂಬಿಕೊಳ್ಳುತ್ತೆ. ಸೊ ಖಂಡಿತ ಇದು ಜನರಿಗೆ ಇಷ್ಟ ಆಗುವಂತ ಒಂದು ಚಿತ್ರ, ಜನರಿಗೆ ಇಷ್ಟ ಆಗುವಂತ ಒಂದು ಹಾಡಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದ ಬಟ್ ನಾನು ಇಷ್ಟು ವರ್ಷ ಮಾಡಿರುವ ಎಲ್ಲ ಸಿನಿಮಾಕ್ಕಿಂತ ಸ್ವಲ್ಪ ಬೇರೆ ತರದ ವಿಜುವಲ್ಸ್ನ ಈ ಸಿನಿಮಾದಲ್ಲಿ ನಾನು ಟ್ರೈ ಮಾಡಿರೋದು. ಈಗಾಗಲೇ ನೀವು ಪೋಸ್ಟರ್ಸ್ ನೋಡಿರ್ತೀರ. ಅಂದ್ರೆ ಇದು ಉತ್ತರ ಕನ್ನಡದ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು
ತೀರಾ ಸಹಜವಾಗಿ ಮತ್ತೆ ತುಂಬಾ ರಸ್ಟಿಕ್ ಆಗಿ ಶೂಟ್ ಮಾಡಿರೋ ಸಿನಿಮಾ. ಬಹುಶಃ ನಾನೊಂದು 25 ಸಿನಿಮಾದಲ್ಲಿ ಈ ತರದ ಎಕ್ಸ್ಪೆರಿಮೆಂಟ್ ಮಾಡಿರಲಿಲ್ಲ. ಹಾಗಾಗಿ ಇದು ಅಂದ್ರೆ ಇದರಲ್ಲಿ ಒಂದು ಸೂರ್ಯನ ಬೆಳಕು ಕೂಡ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಸಾಕಷ್ಟು ಕಡೆ ತುಂಬಾ ಹಾರ್ಸ್ ಸನ್ಲೈಟ್, ಒಂದಷ್ಟು ಬರ್ನ್ಔಟ್ಗಳು, ಒಂದಷ್ಟು ಹೈಲೈಟ್ಸ್ ಎಲ್ಲ ಬರ್ನ್ಔಟ್ ಮಾಡಿ ಶೂಟ್ ಮಾಡಿರುವ ಸಿನಿಮಾ ಇದು. ಯಾಕಂದ್ರೆ ಕತೆ ಅದೇ ತರ ಇತ್ತು. ಯಾಕಂದ್ರೆ ನಾನು ಡೈರೆಕ್ಟರ್ ಸರ್ ಫಸ್ಟ್ ಟೈಮ್ ಕೂತಾಗ ಇಲ್ಲಿ ತನಕ ಮಾಡಿರೋ ಎಲ್ಲ ಸಿನಿಮಾಕ್ಕಿಂತ ಬೇರೆ ತರದ ಒಂದು ವಿಜುವಲ್ಸ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿರೋದು. ಬಹುಶಃ ಅದು ಈಗ ಗ್ರೇಡಿಂಗ್ ಮಾಡುವಾಗ ಅದು ನೋಡ್ತಾ ಇದ್ದೀನಿ. ಇದು ಒಂಥರ ಹೊಸ ಅನುಭವ ಕೊಡುತ್ತೆ. ಹಾಗೆ ಇಬ್ಬರು ದಿಗ್ಗಜರನ್ನು ಅಂದ್ರೆ ತೆರೆ ಮೇಲೆ ನೋಡೋದೇ ಒಂಥರ ಖುಷಿ. ಯಾಕಂದ್ರೆ ನಾವು ಎಷ್ಟೇ ಸುಸ್ತಾಗ್ಬಿಟ್ರು ಇವರಿಬ್ಬರು ನೋಡೋದಕ್ಕೆ ಕೂಡ ಒಂದು ಎನರ್ಜಿ ಬಂದ್ಬಿಡುತ್ತೆ. ಅದು ಶಿವಣ್ಣ ಸರ್ ಇರ್ಬೋದು, ಪ್ರಭು ಸರ್ ಇರ್ಬೋದು, ಇಬ್ಬರಿಗೂ ಹ್ಯಾಟ್ಸ್ ಆಫ್. ಯಾಕಂದ್ರೆ ಒಂದು 65-70 ದಿವಸ ನಮ್ಮನ್ನು ಅಷ್ಟೊಂದು ಮೋಟಿವೇಟ್ ಮಾಡಿದ್ದು ನೀವೇ ಸರ್. ಹಾಗೆ ನಮ್ಮ ಆಫ್ಲೈನ್ ಸರ್, ಯಾಕಂದ್ರೆ ಫಸ್ಟ್ ಟೈಮ್ ನಾವು ಡಿಸ್ಕಷನ್ ಮಾಡೋದಾಗ ನಾನು ಹೇಳಿದ್ದೆ ಸರ್ಗೆ ಸ್ವಲ್ಪ ಬೇರೆ ತರದ್ದು ಕಥೆ ಸರ್, ಇದನ್ನು ಬೇರೆ ತರ ಟ್ರೈ ಮಾಡೋಣ ಅಂತ. ಅವಾಗ ಅವ್ರು ಹೇಳಿದ್ದು, ಸಂತೋಷ್ ಏನ್ ಬೇಕೋ ನೀವು ತಗೊಂಡ್ಬಿಡು, ಟೆಕ್ನಿಕಲಿ ಒಂದು ಒಳ್ಳೆ ಸಿನಿಮಾ ಆಗ್ಬೇಕು ಅಂತ. ಇದಕ್ಕೆ ಪ್ರೋತ್ಸಾಹ ನೀಡಿದ ನಮ್ಮ ಆಫ್ಲೈನ್ ಸರ್ಗೂ ನಮಸ್ಕಾರ. ಹಾಗೆ ಭಟ್ರು ಸರ್ ಜೊತೆ ಇದು 4ನೇ ಸಿನಿಮಾ. ಅವರು ಅದೇ ಹೇಳಿದ್ರು, ಸಂತೋಷ್ ಇಲ್ಲಿ ತನಕ ಏನ್ ಮಾಡಿದ್ಯೋ ಅದನ್ನು ಬಿಟ್ಟು ಏನಾದ್ರು ಒಂದು ಟ್ರೈ ಮಾಡೋಣ ಅಂತ. ಬಹುಶಃ ನಾನೀಗ ಅದರ ಔಟ್ಪುಟ್ ನೋಡಿದಾಗ ನಂಗೆ ಅನ್ಸುತ್ತೆ ನಾವೇನೋ ಹೊತ್ತು ಮಾತಾಡಿದೀವಿ ಅದು ತೆರೆ ಮೇಲೆ ಬರುತ್ತೆ ಅಂತ. ಒಟ್ಟು ಅಂದ್ರೆ ಈ ಸಿನಿಮಾಕ್ಕೆ ಸಹಕರಿಸಿದ ಎಲ್ಲ ತಂತ್ರಜ್ಞರಿಗೂ, ನನ್ನ ಅಸಿಸ್ಟೆಂಟ್ಸ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೆ ತೆರೆ ಹಿಂದೆ ಕೆಲಸ ಮಾಡುವ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಖುಷಿಗಿಂತ ಜಾಸ್ತಿ ಭಯ ಆಗ್ತಿತ್ತು ನನಗೆ. ಪ್ರಭು ಸರ್ನ ಮೀಟ್ ಆಗದೆ ಒಂದು ಅದೃಷ್ಟ. 15 ವರ್ಷದ ಹಿಂದೆ ನಾನು ಚೆನ್ನೈಗೆ ಹೋಗಿದ್ದೆ ಅವ್ರನ್ನ ಮೀಟ್ ಮಾಡಬೇಕು ಅಂತ. ಕಮಲ್ ನೈನ್ಬೋದು ಅಂತ ಒಂದು ಶೋ ಮಾಡಿದ್ರು, ಅದರಲ್ಲಿ ಗ್ರೂಪ್ ಆಡಿದ್ದೆ. 100 ಜನ ಡ್ಯಾನ್ಸರ್ಸ್ ಇದ್ರು, ಅದ್ರಲ್ಲಿ 100ನೇ ಆಗಿದ್ದೆ ನಾನು. ಇವತ್ತು ಅವ್ರ ಮುಂದೆ ಸ್ಟೇಜಲ್ಲಿ ನಿಂತಿರೋದು ನನಗೆ ಇಲ್ಲಿಂದ ಆನಂದ ಆಗ್ತದೆ. ಆ್ಯಂಡ್ ನಾನು ಡಾನ್ಸ್ ಕಲ್ತಿದ್ದು ಜೋಗಿ ಸಿನಿಮಾ ಇಂದ. ಅಂದ್ರೆ ನಾನು ಡಾನ್ಸ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದು, ಡ್ಯಾನ್ಸ್ ಕ್ಲಾಸ್ ಹೋಗಿದ್ದೆ ಜೋಗಿ ಸಿನಿಮಾ. ಎಲ್ಲೋ ಇದು ಹಂಗೆ ಕುಣಿರೋ ಆ ಸಾಂಗ್ ಇಂದ ಶಿವಣ್ಣನ್ ನೋಡಿ ಆ ಸ್ಟೆಪ್ ಕಲಿತು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ವಿಡಿಯೋಸ್ ನೋಡ್ಕೊಂಡು ಪ್ರಭು ಮಾಸ್ಟರ್ ಸಾಂಗ್ ಗಳೆಲ್ಲ ನೋಡ್ಕೊಂಡು ಅದ್ರಲ್ಲಿ ನಾನು ಡ್ಯಾನ್ಸ್ ಕಲ್ತಿದ್ದು. ಸೊ ಇವತ್ತು ಅವ್ರಿಬ್ರು ಒಂದೇ ಸ್ಟೇಜ್ ಅಲ್ಲಿ ಒಂದೇ ಶೂಟ್ ಅಲ್ಲಿ ನಾನು ಸಾಂಗ್ ಹೇಳ್ಕೊಡುವಾಗ ಏನಾದ್ರು ಒಂದು ಚಿಕ್ಕ ಸ್ಟೆಪ್ ಹೇಳ್ಕೊಡೋ ಟೈಮಲ್ಲಿ ಒಂಥರ ಆಶ್ಚರ್ಯ ಸರ್. ಇವತ್ತು ಆಶ್ಚರ್ಯನೇ ಇದೆ. ನಾನು ಕೊರಿಯೋಗ್ರಫಿ ಮಾಡ್ಬಿಟ್ಟು ಅವ್ರಿಗೆ ಅನ್ನೋ ಥರನೇ ಇದೆ. ಬಟ್ ಈ ಅವಕಾಶ ಕೊಟ್ಟಂತ ನಮ್ಮ ರಾಕ್ಲೈನ್ ಸರ್ಗೆ, ಯೋಗರಾಜ್ ಭಟ್ರಿಗೆ ನಾನು ಫಸ್ಟ್ ಫೋನ್ ಮಾಡೋದು ಮ್ಯಾನೇಜರ್ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೋ ಸ್ವೀಟ್. ನಿಜವಾಗ್ಲೂ ಆ ಕನಸಲ್ಲಿ ಬದುಕ್ತಾರೆ. 10 years 11 years ಅವಾಗಿಂದ ಕೇಳ್ತಾ ಇದ್ದೆ ಯಾವಾಗ ಮಾಡೋಣ ಪಿಕ್ಚರ್. ಅದು ಯಾಕೆ ನಂಗೆ ತುಂಬ ಇಷ್ಟ. ನನಗೆ ನನ್ನ ಫೇವ್ರೆಟ್ ಫಿಲಮ್ ಅವ್ರದ್ದು ಮುಂಗಾರು ನೋಡಿ, ಅದು ಪರಮಾತ್ಮ ನನಗೆ ತುಂಬ ಇಷ್ಟ. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ತುಂಬ ಇಷ್ಟ. ಆದಮೇಲೆ ಡ್ರಾಮಾ ಒಂದು ಸಿನಿಮಾ ನನಗೆ ಒಂದು ಅವರಲ್ಲಿ ಏನು ಇಷ್ಟ ಅಂದರೆ ಫಿಲಾಸಫಿನ ಭಾಳ ಎಂಟರ್ಟೈನಿಂಗ್ ಆಗಿ, ಜೀವದ ಅನುಭವವನ್ನು ಭಾಳ ಅದ್ಭುತವಾಗಿ ಎಂಟರ್ಟೈನಿಂಗ್ ಆಗಿ ಹೇಳ್ತಾರೆ. ಅದು ನನಗೆ ತುಂಬ ಇಷ್ಟ. ಆ ಫಾರ್ಮ್ನ ನನಗೆ ತುಂಬ ಇಷ್ಟ. ನನಗೆ ಅವರ ಫಾರ್ಮ್ನ ನೋಡಿದಾಗೆಲ್ಲ ನನಗೆ ಹಿಂದಿನ ಒಂದು ಡೈರೆಕ್ಟರ್ ಇದ್ದಾರೆ, ಈ ಹೆಸರೇನು ಬರುತ್ತೆ, ಖಟಾಮಿಟ ಎಲ್ಲ ಮಾಡ್ತಾರೆ, ಋಷಿಕೇಶ್ ಮುಖರ್ಜಿ. ಅವರು ಒಂದು ಜ್ಞಾಪಕ ಬರ್ತದೆ. ಅವ್ರೊಂದು ಫ್ಲೇವರ್ ಟಚ್ ಕೊಡ್ತಾರೆ. ಸೆಂಟ್ರಲ್ ಸ್ವಲ್ಪ ಓವರ್ ಎಂಟರ್ಟೈನಿಂಗ್. ಆಮೇಲೆ ಅವರು ಒಂದು ಸ್ಮಾಲ್ ಹ್ಯೂಮರ್ ಟಚ್ ಜೊತೆ ಮಾಡೋದು ತುಂಬ ಇಷ್ಟ ನನಗೆ. ಅದು ಬಂದ್ಬಿಟ್ಟು ಇವತ್ತು ಕರ್ನಾಟಕ ದಮನಕ ಮೂಲಕ ಅದು ಫುಲ್ಫಿಲ್ ಆಗಿದೆ. ಅದು ವೆಂಕಟೇಶ್ ಅವ್ರ ಪ್ರೊಡಕ್ಷನ್. ನಮ್ಗೆ ಹೇಳೋದೇ ಬೇಕು, ಆಲ್ಮೋಸ್ಟ್ ನಾನು ಐ ಥಿಂಕ್ ನಾನೇ ಫಸ್ಟ್ ಹೀರೋ ಅಂತ ಕಾಣುತ್ತೆ ಅವ್ರಿಗೆ ಜಾಸ್ತಿ ಸಿನಿಮಾ ಮಾಡಿರೋದು. ಅದಕ್ಕೆ ಆ ರೆಕಾರ್ಡ್ ವೆಂಕಟೇಶ್ ನಮ್ಗೆ ಯಾವಾಗ ಒಂದು ಬಾಂಧವ್ಯ ಇದೆ, ಯಾವಾಗ ಒಂದು ಫ್ಯಾಮಿಲಿ ಅಂತೀನಿ. ಅಫ್ಕೋರ್ಸ್ ಇಸ್ ರಿಯಲಿ ಅವರ್ ಫ್ಯಾಮಿಲಿ. ಸೊ ಅದಕ್ಕೆ ಇಷ್ಟು ಸಿನಿಮಾ ಮಾಡೋಕ್ಕಾಯ್ತು. ಸರ್ ನಾವು ಜಾಸ್ತಿ ವರ್ಷ ಮಾಡದೆ ಹೋದ್ರು ಯಾವಾಗ ಮಾಡಿದ್ರೆ ಒಂದು ಸ್ವಲ್ಪ ಸ್ಟೈಲಾಗಿ ಮಾಡ್ತೀವಿ, ತುಂಬ ಅದ್ಭುತವಾಗಿ ಮಾಡ್ತೀವಿ. ಅದೊಂದು ಹೆಮ್ಮೆ ಅನ್ಸುತ್ತೆ ನನಗೆ. ಹಾಗೆ ಹರಿಕೃಷ್ಣ ಬಗ್ಗೆ ಹೇಳಂಗೆ ಇಲ್ಲ. ಯಾಕಂದ್ರೆ ನನಗೆ ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಮ್ಯೂಸಿಕ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಮಾಡಿದೆ. ಫ್ರಮ್ ಪರಮೇಶಿ ಪಾನ್ವಾಲ ಇರ್ಬೋದು, ಕಡ್ಡಿಪುಡಿ ಇರ್ಬೋದು, ಶಿವಲಿಂಗ ಇರ್ಬೋದು. ಐ ಥಿಂಕ್ ಈಸ್ ಅಮೇಝಿಂಗ್. ಇನ್ ದಟ್ ವೇ ಎಲ್ಲ ಫಿಲ್ಮ್ನು ಒಂದೊಂದು ಸಾಂಗ್ ಒಂದು ಸೂಪರ್ ಹಿಟ್ ಆಗೇ ಆಗುತ್ತೆ. ಸೊ ಈ ಸಿನಿಮಾದಲ್ಲೂ ಎಲ್ಲ ಸಾಂಗು ಹಿಟ್ ಆಗುತ್ತೆ ಅಂತ ಈ ಕರ್ನಾಟಕದ ನಾನು ಫಸ್ಟ್ ಕೇಳಿದಾಗ ನಾನು ಹರಿಕೃಷ್ಣ ಫೋನ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ ಹರಿಕೃಷ್ಣ ಅಂತ ಫೋನ್ ಮಾಡಿದ್ದೆ. ಅಮೇಝಿಂಗ್. ಆಮೇಲೆ ಈ ಸಾಂಗ್ನ ಓಪನ್ ಮಾಡಿದ್ದು ಅಂಬರೀಷ್ ಮಾಮ ಅಂತ ತುಂಬ ಒಂದು 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 ನಿಜವಾದ ಒಂದು ಸರ್ಪ್ರೈಸ್. ಅದು ಬಟ್ ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿದ್ರು. ಅದು ಹೇಳ್ತಾರೆ ಅವರೇ ಓಪನ್ ಮಾಡಿಲ್ಲ, ಅವ್ರು ಎಲ್ಲೂ ಹೋಗಿಲ್ಲ. ಆ್ಯಕ್ಚುಲಿ ನಾನು ಕೆಲವರು ನಮ್ಮನ್ನ ಬಿಟ್ಟು ಹೋಗಲ್ಲ.
100% ಇರ್ತದೆ. ಯಾಕಂದ್ರೆ ನಾವು ಅನ್ಕೋತೀವಿ, ನಾವು ಯಾಕೆ ಅವ್ರು ಇಲ್ಲ ಅಂತ ಅನ್ಕೋಬೇಕು. ಯಾವುದೋ ಊರಿಗೆ ಹೋಗಿದ್ರೆ ಮತ್ತೆ ಬರ್ತಾರೆ ಅಂತ ಕಾಯೋಣ ಬಿಡಿ, ತಪ್ಪೇನಿಲ್ವಲ್ಲ. ಅಪ್ಪಾಜಿ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಅವ್ರು ಇರ್ಬೋದು, ಶಂಕರ್ ನಾಗ್ ಅವ್ರು ಇರ್ಬೋದು, ಅಪ್ಪು ಇರ್ಬೋದು, ಎಲ್ಲರೂ ನಾವು ಯಾರನ್ನೂ ಬಿಟ್ಟು ಹೋಗಿಲ್ಲ. ಅವರೆಲ್ಲ ಇದ್ದೇ ಇದ್ದಾರೆ 100%. ನಮ್ಮೆಲ್ಲರೂ ನೋಡ್ತಾ ಇರ್ತಾರೆ, ಅವ್ರ ಕಣ್ಗಳು ನೋಡ್ತಾ ಇರ್ತಾರೆ. ಸೊ ಅದರಿಂದ ಇವತ್ತು ಓಪನ್ ಮಾಡೋದು ಅಂಬರೀಷ್ ಅಂತ ಭಾಳ ಖುಷಿ ಕೊಡ್ತು. ಆ್ಯಂಡ್ ಫಸ್ಟ್ ಸಾಂಗ್ ಆನಂದ್ ಆಡಿಯೋ ಮ್ಯೂಸಿಕ್ ಅವರು ಅಷ್ಟೇ, ಅವ್ರು ಲಕ್ಕಿ ಹ್ಯಾಂಡ್. ಅವರು ಫಿಲ್ಮ್ಲಿ ಆಲ್ಮೋಸ್ಟ್ ನಮ್ಮ ಸಿನಿಮಾಗಳು ಜಾಸ್ತಿ ಅವ್ರ ಹತ್ರ ಇದೆ. ಅದೊಂದು ಒಂದು ಹೆಮ್ಮೆಯ ವಿಷಯ. ಈ ಸಾಂಗ್ ಅಂತ ನನಗೆ ಭಾಳ ಇಷ್ಟ ಆಯಿತು. ಆಮೇಲೆ ಕಮಿಂಗ್ ಟು ಕೊರಿಯೋಗ್ರಫಿ, ಭೂಷಣ್. ಅದಕ್ಕೆ ನಾನು ಫಸ್ಟ್ ಫಿಲ್ಮ್ ಒಂದು ಸಿನಿಮಾ ಮಾಡಿದ್ರು ಅಬ್ರಾಡ್ಲಿ, ಮಾಸ್ ಲೀಡರ್ ಅಂತ ಒಂದು ಸಿನಿಮಾದಲ್ಲಿ ಕೊರಿಯೋಗ್ರಫಿ ಮಾಡಿದ್ರು. ಇವಾಗ ಈ ಸಿನಿಮಾದಲ್ಲಿ ಮಾಡಿದ್ರು ತುಂಬಾನೇ ಅದ್ಭುತವಾಗಿ. ಒಂದು ಬೆಳವಣಿಗೆ ತುಂಬ ಚೆನ್ನಾಗಿದೆ. ಅದರಲ್ಲಿ ಇಂಟ್ರೆಸ್ಟ್ ಇದೆ, ಶ್ರದ್ಧೆ ಇದೆ, ಭಕ್ತಿ ಇದೆ, ಅದೊಂದು ವಿಷಯ. ಆಮೇಲೆ ಫಸ್ಟ್ ಆಫ್ ಆಲ್ ಬಂದ್ಮೇಲೆ ಸರ್ ನಮಗೆ ಭಯ ಆಯ್ತು, ಪ್ರಭುದೇವ ಜೊತೆ ಹಿಂಗೆ ಡ್ಯಾನ್ಸ್ ಮಾಡೋದು ಸರ್. ನನಗೆ ಎಷ್ಟು ಆಲ್ಮೋಸ್ಟ್ ಮನೇಲಿ ಯಾವತ್ತೂ ನಾನು ಇಷ್ಟೊಂದು ರಿಹರ್ಸಲ್ ಮಾಡೇ ಇಲ್ಲ. ಆಲ್ಮೋಸ್ಟ್ ಒಂದು 7-8 ಟೈಮ್ಸ್ ನಾವು ಬಂದಿದ್ದಾರೆ. ಬಟ್ ಯಾಕಂದ್ರೆ ಅವ್ರ ಜೊತೆ ಮಾಡಬೇಕಂದ್ರೆ ಭಯ ಅಲ್ಲ, ಒಂದು ಭಕ್ತಿ ಹಾಗೂ ಮರ್ಯಾದೆ ಅವ್ರ ಮೇಲೆ. ಯಾಕಂದ್ರೆ ಒನ್ ಆಫ್ ದ ಫೈನೆಸ್ಟ್ ಡ್ಯಾನ್ಸರ್. ಭಾಳ ಡ್ಯಾನ್ಸ್ನ ಭಾಳ ಭಕ್ತಿಯಿಂದ, ಶ್ರದ್ಧೆಯಿಂದ ಅವ್ರು ಕಲ್ತಿದ್ದಾರೆ, ಶ್ರದ್ಧೆಯಿಂದ ಮಾಡ್ತಾರೆ ಅವರು. ಆಮೇಲೆ ಹೇಳ್ಕೊಡೋ ರೀಸನ್ ಟೈಮ್ ಇರ್ಬೋದು, ಭಾಳ ಈಸಿಯಾಗಿ ಹೇಳ್ಕೊಡ್ತಾರೆ. ಅದೊಂದು ನಂಗೆ ಭಾಳ ಇಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ನನಗೆ ಐ ಥಿಂಕ್ ಐ ಸ್ಟಾರ್ಟೆಡ್ ಲವಿಂಗ್ ಪ್ರಭುದೇವ ಮೋರ್. ಏನಂತ ಗೊತ್ತಿಲ್ಲ, ಯಾಕಂದ್ರೆ ನಾವು ಫಸ್ಟ್ ಟೈಮ್ ಮಾಡ್ದಂಗೆ ಅನಿಸಿಲ್ಲ. ನಾ ಇದು ಎಷ್ಟು ಸತಿ ಹೇಳ್ತಾ ಇರ್ತೀನಿ ಬೇಕಾದ್ರೆ. ಯಾಕಂದ್ರೆ ಏನೋ ಒಂದು 10 ಸಿನಿಮಾ ಮಾಡಿದ್ವಿ, 20 ಸಿನಿಮಾ ಮಾಡಿದ್ವಿ ಅನ್ನೋ ಥರ ಒಂದು ಫೀಲ್ ಇರ್ತಿತ್ತು. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಹೆಂಗ್ ರಿಯಾಕ್ಟ್ ಮಾಡ್ಬೇಕು. ನಾವು ಒಂದು ಸ್ಮಾಲ್ ರಿಯಾಕ್ಟ್ ಹೇಳಿದೆ ಹೇಳೋ ಅದೆಲ್ಲ ಒಂದು ಸ್ವಲ್ಪ ಭಾಳ ಎಂಜಾಯ್ ಮಾಡ್ಕೊಂಡು ಭಾಳ ಅದ್ಭುತ. ಯಾಕೆ ಅದ್ರಲ್ಲಿ ಅವ್ರ ಕೈವಾಡ ಜಾಸ್ತಿ ಇದೆ. ಯಾಕಂದ್ರೆ ಆ ಸೌಂಡ್ಸ್ ಎಲ್ಲ ಜಾಸ್ತಿ ಅವ್ರು ಹೇಳ್ಕೊಡೋದಲ್ಲ, ಅಷ್ಟು ಅದ್ಭುತವಾಗಿದೆ. ಹಾಗೆ ಪ್ರಿಯಾನ್ ಅಂತ ಇರ್ಬೋದು, ಶ್ರೀಕಾಂತ್ ಅವ್ರು ಇರ್ಬೋದು, ಆಮೇಲೆ ತನಿಖಾಲ್ ಬನ್ನಿ ಅವರು ಅಷ್ಟೇ ಭಾಳ ಅದ್ಭುತವಾಗಿ. ಆಮೇಲೆ ಶ್ರುತಿ ಅವ್ರ ತಾಯಿನೂ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ. ಎಲ್ಲರೂ ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಅವರ ಪಾತ್ರನ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ಒಂಥರ ಐ ಥಿಂಕ್ ಯು ವಿಲ್ ಫೀಲ್ ಒಂದು ಒಳ್ಳೆ ಒಂದು ಎಂಟರ್ಟೈನಿಂಗ್ಲಿ ಒಂದು ಭಾಳ ಒಳ್ಳೆ ವಿಷಯ ಇದೆ. ಆ ವಿಷಯನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಹಾಗೆ DOP ಅವರು ನಮ್ಮ ಸಂತೋಷ್ ಅವರು ಅಷ್ಟೇ ಭಾಳ. ಯಾಕಂದ್ರೆ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಅನಿಸ್ತಾನೆ, ಓಕೆ ಅವ್ರ ಟೈಮ್ ತಗ ಯಾತಕ್ಕೆ ಅಂತ ಇವಾಗ ಗೊತ್ತಾಗ್ತಾರೆ. ವೆನ್ ವಿ ಸಿ ದ ಮಾನಿಟರ್ ನೋಡ್ಬೇಕಾದ್ರೆ ಭಾಳ ಖುಷಿ ಆಗೋದು. ಐ ಥಿಂಕ್ ಇಟ್ ವಿಲ್ ಬಿ ಅನ್ ಅಮೇಸಿಂಗ್ ಫಿಲಮ್. 2024 ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಅಫ್ಕೋರ್ಸ್ ನಾವು ವೆಂಕಟೇಶ್ ಅವ್ರ ಪ್ರೊಡಕ್ಷನ್, ನಮ್ದ್ರಲ್ಲಿ ಯಾವುದ್ರಲ್ಲೂ ನಾವು ಅಷ್ಟು ನಾವು ಸೋಲ್ನ ಕಂಡಿಲ್ಲ. ಯಾವ ಸಿನಿಮಾದಲ್ಲೂ ಎಲ್ಲ ಸಿನಿಮಾನು ಆಲ್ಮೋಸ್ಟ್ ನಾವು ಜೊತೆಲಿ ಭಾಳ ಇಂಟ್ರೆಸ್ಟಿಂದ ಮಾಡಿದ್ವಿ. ಸೊ ಈ ಸಿನಿಮಾನು ಅಷ್ಟೇ ಇಂಟ್ರೆಸ್ಟಿಂದ ಮಾಡಿದ್ರಿಂದ 100% ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಭರವಸೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳು ನಮ್ಮಿಬ್ಬರ ಒಂದು ಕಾಂಬಿನೇಷನ್ ನೋಡೋಕೆ ಒಂದು ಹೊಸ ಕಾಂಬಿನೇಷನ್ ಬರ್ತದೆ. ಐ ಥಿಂಕ್ ದೇ ವಿಲ್ ಬಿ ಈಗಲಿ ವೇಟಿಂಗ್. ಫಸ್ಟ್ ಟೈಮ್ ಯುವರಾಜ್ ಭಟ್ ಅವ್ರ ಜೊತೆ. ಸೊ ಆಲ್ ದ ಬೆಸ್ಟ್ ಸರ್, ನಿಮಗೂ ನಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್. ನಿಮ್ಮ ಹಾಗೂ ಆಕ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಸಾರ್ಥೋ ಇಂದ ಒಳ್ಳೆ ಹುಡುಗ ಪಾವ ಅಂತ ಅನ್ನಿಸ್ಕೋಬೇಕು ಅಂತ ಇತ್ತು. ಅದೇ ನನ್ನ ಮೇನ್ ಇದಿತ್ತು. ಸೊ ನಾನು ಫಸ್ಟ್ ಟೈಮ್ ಒಂದು ಶೆಡ್ಯೂಲ್ ಮುಗೀತು. ಶೆಡ್ಯೂಲ್ ಮುಗಿಯಾಗಿ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಸಾರ್ಥೋ ಹೋದೆ. ಅವ್ರು ಫೈಟ್ ಮಾಡ್ತಾ ಇದ್ರು. ಒಂದು ಕೇವಲ ಏನು ಎಷ್ಟು ಹೆಂಗೆ ಸರ್ ಇಷ್ಟು ಒಳ್ಳೆಯವರಾಗಿದ್ದಿಲ್ಲ ಹೆಂಗೆ ಅವ್ರು ಹೇಳಿದ್ರೆ ನಾನು ಬೆಳೆಸಿದ್ದೆ ಹಂಗೆ ಪ್ರಭು. ನಾವು ನಾರ್ಮಲ್ ಆಗಿ ಬಸ್ಲಿ ಹೋಗ್ತೀವಿ, ಏನೋ ಸ್ಟಾರ್ ಮಗ ಅಂತ ನಾನು ಬೆಳೆಸಿಲ್ಲ. ನಾವು ನಾರ್ಮಲ್ ಆಗಿ ನಾನು ಯಾವಾಗಲೂ ಅವ್ರು ನೋಡಿದ್ರೆ ಹೆಂಗೆ ಸಾಧ್ಯ ಅಷ್ಟು. ಐ ಲವ್ ಇಟ್, ದಟ್ಸ್ ಇಟ್. ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್. ಅಂಡ್ ವೆರಿ ಇನ್ಸ್ಪಿರೇಷನ್ ಸರ್. ಎನರ್ಜಿ many ways. I mean everything, not only in how he talks to everyone, how he gives respect to everyone. We have to follow it. So that's what is, I don't know what to say. And song next to Yogaraj sir. ಅವ್ರಿಗೊಂದು ವೈಫ್ ತರ ಬಿಡೋಕ್ಕೂ ಆಗಲ್ಲ, ಜೊತೆ ಇರೋಕ್ಕೂ ಬಟ್ ಫೈನಲ್ ಆಗಿ ಇರ್ಬೇಕಲ್ಲ ಹಂಗ. ಬಟ್ ಆಕ್ಚುಲಿ ಕರ್ನಾಟಕ ಡಮಾಣಿಕ ಸ್ಕ್ರೀನ್ ನಾವು ರಿಯಲ್ ಬಿಹೈಂಡ್ ದ ಸ್ಕ್ರೀನ್ ಕರ್ನಾಟಕ ಡಮಾಣಿಕ ಅವ್ರಿಬ್ರೆ ಏನೋ ಬ್ರೈನ್, ಸೂಪರ್ ಬ್ರೈನ್ ಎಲ್ಲ. ಈಸ್ ವೆರಿ ಪ್ಯಾಷನೇಟ್. ನಾನು ಹೇಳ್ತೀನಿ ಒಂದು ಸ್ವಲ್ಪ ಕಷ್ಟನೇ ಮಾಡೋದು, ಬಟ್ ಪ್ಯಾಷನೇಟ್, ವೆರಿ ಪ್ಯಾಷನೇಟ್ ಟುವರ್ಡ್ಸ್ ಫಸ್ಟ್ ಶಾರ್ಟ್ ವರೆಗೂ ಲಾಸ್ಟ್ ಶಾರ್ಟ್ ಆಫ್ ದ ಫಿಲ್ಮ್ ವರೆಗೂ
ಇದೇ ಫಸ್ಟ್ ಶಾಟ್ ತರ ಪ್ಯಾಷನೇಟ್ ಇದೆ, ಅದು ನಂಗೆ ಬಹಳ ಇಷ್ಟ ಆಯ್ತು. ಸೂಪರ್ ಸರ್, ಥ್ಯಾಂಕ್ಸ್ ಯು ಫಾರ್ ನೈಸ್ ಫಿಲಿಮ್ ಸರ್. ಐ ಎಂಜಾಯ್ ಇಟ್. ಪಿಕ್ಚರ್ ಮುಗಿಯೋವರೆಗೆ ಯಾವಾಗ ಮುಗಿತಂದಿತ್ತು, ಬಟ್ ಮುಗಿದ್ಮೇಲೆ ಏನಪ್ಪ ಮುಗಿದೈತಲ್ಲ ಅಂತ ಒಂದು ವೆರಿ ಮಿಸ್ಸಿಂಗ್ ದ ಶೂಟಿಂಗ್ ಡೇಸ್. ಅಂಡ್ ಹರಿಕೃಷ್ಣ ಸರ್ ಫಸ್ಟ್ ಪಿಕ್ಚರ್ ಗೊತ್ತು, ಸಾಂಗ್ ನೋಡಿದೀನಿ, ಇವ್ರ ಸಾಂಗ್ ಅಂತ ನಂಗೆ ಗೊತ್ತಿಲ್ಲ. ಆ ಪಿಕ್ಚರ್ ಸ್ಟಾರ್ಟ್ ಆದ್ಮೇಲೆ ಸರ್ ಇದು ಇವ್ರ ಸಾಂಗ್ ಇದೆಲ್ಲ ಸರ್ ಹಾಗೆ ಸೂಪರ್ ಆಗಿದೆ ಸರ್. ಅಷ್ಟು ಗೊತ್ತಾಗಿಲ್ಲ, ಕೇಳ್ತಾರೆ ಯಾರು ಹರಿಕೃಷ್ಣ ಸರ್ ಅಂತ ಹೇಳ್ತಾರೆ. ಆಗ ಸರ್ ಸೂಪರ್ ಸರ್, ಆಲ್ರೆಡಿ ಪ್ರೂವ್ಡ್ ಅಂಡ್ ಎವ್ರಿಥಿಂಗ್. ನಾನು ಸರ್ ನಾನು ಫಸ್ಟ್ ನನ್ಗೆ ಕೇಳಿಸಿದ್ದು ಬಂದು 2 ಸಾಂಗ್ ಕೇಳಿಸಿದ್ರು. ಜಸ್ಟ್ ಐ ಡಿಡ್ಂಟ್ ಹಿಯರ್ ಫುಲ್ ಸಾಂಗ್ ಆಲ್ಸೋ, ಜಸ್ಟ್ ಇದು ಫಸ್ಟ್ ಲೈನ್ ಇತ್ತಲಿಗೆ ಕರಿಬೇಡ ಮಾವ ಅಂಡ್ ವಿ ಮೀಟ್ ಅದೇನೆ ನೀನೇ ಒಂದು ಟಾಯ್ ಸರ್ ಇಟ್ಸ್ ಸರ್ ಅಷ್ಟೇ. ದಟ್ ಈಸ್ ವೆರಿ ಕ್ಲಾಸಿ ಅಂಡ್ ನಾರ್ಮಲ್ ಪೀಪಲ್ ಕೂಡ ಅಂಡರ್ಸ್ಟ್ಯಾಂಡ್ ಆಗೋ ತರ ಲಿರಿಕ್ ವೆರಿ ಈಸಿ ಆಗಿರುತ್ತೆ ಸರ್. ಸೂಪರ್, ವಿ ಲವ್ಡ್ ಇಟ್. ಕೊರಿಯೋಗ್ರಾಫಿಂಗ್ ಯುವರ್ ಸಾಂಗ್ ವಿ ಲವ್ಡ್ ಇಟ್ ಬಿಕಾಸ್ ನಿಮ್ ಸಾಂಗೇ ನಮ್ಗೆ ಏನ್ ಮಾಡ್ಬೇಕು ಅಂತ ಎಲ್ಲ ನೀವೇ ದಾರಿ ತೋರಿಸ್ಬಿಟ್ರಿ, ಅದನ್ನೇ ಫಾಲೋಡ್ ಅಂಡ್ ಐ ಡಿಡ್ ಇಟ್ ಸರ್. ಅಂಡ್ ಆಫ್ ಕೋರ್ಸ್ ಆಫ್ಲೈನ್ ಸರ್ ಬಾಡಿ ಇದಾಗದ ಬಟ್ ವೆರಿ ಸಾಫ್ಟ್ ಮ್ಯಾನ್. ನೋಡಿದಾಗ ಅನ್ಸುತ್ತೆ ಅದೇ ನೋಡಿದಾಗ ನೋಡ್ಬೇಕು ಸರ್. ನಾನು ನೋಡಿ ಅವತಾರ ಸರ್, ಅವತಾರ ಸರ್, ದಶಾವತಾರ. ನಾನು ನೋಡಿದ್ದು 2 ಅವತಾರ, ಒಂದು ಬಾಡಿ ಬಿಲ್ಡರ್, ಒಂದು ಸಾಫ್ಟ್ ಮ್ಯಾನ್. ಸರ್ ಬಟ್ ಸರ್ ಸೂಪರ್ ಸರ್. ನಮ್ಮಿಬ್ರು ಕಂಟ್ರೋಲ್ ಈಸಿ, ಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡಿ ಪಿಕ್ಚರ್ ಮುಗಿಸಿರಲ್ಲ. He's the only person he can do it. Perfect sir. Superb sir. I enjoyed it. ಜಾಲಿ ಆಗಿತ್ತು. ಪಾಪ ಅವರು ಆಕ್ಟ್ ಮಾಡ್ತಾ ಇದ್ರು, ಅವರು he was in tension. So I was watching fun. And Santosh first time ಈ ಪಿಕ್ಚರ್ with many people first time I'm doing. Santosh sir ವಂಡರ್ಫುಲ್. ಅವ್ರು ಗಾಲಿಪಟ ನೋಡಿದೆ, ಅದು ಮುಂಚೆ ಪಿಕ್ಚರ್ ನೋಡಿಲ್ಲ, ನೋಡಿದೇನೋ ಬಟ್ ಗಾಲಿಪಟ ನೋಡಿ ಸೂಪರ್ ಬಂದೆ. ಅಂಡ್ ಈ ಪಿಕ್ಚರ್ ಕೂಡ ಡನ್ ಎ ವಂಡರ್ಫುಲ್ ಜಾಬ್ ಅಂಡ್ ವೆರಿ ಸೈಲೆಂಟ್ ಪರ್ಸನ್, ಬಟ್ ಸ್ಕ್ರೀನ್ ವೈಲೆಂಟ್ ಆಗಿರಲ್ಲ, ಚೆನ್ನಾಗಿ ಇಟ್ಸ್ ಗುಡ್ ವೆರಿ ನೈಸ್. ಅಂಡ್ ಎಡಿಟರ್ ನಾನು ಮೀಟ್ ಮಾಡಿಲ್ಲ, but he has done a wonderful job. Art director also, thanks to him, he has done a wonderful job in the film because ಈ ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪ್ ಹಂಗೆ ಇರಬೇಕು, ಆ ಥರನೇ ಡನ್. ಅಂಡ್ ಭೂಷಣ್ ಮೈ ಬೆಸ್ಟ್ ವಿಶಸ್ ಟು ಯು. ಐ ಎಂಜಾಯ್ಡ್, ವೆರಿ ಹಾರ್ಡ್ ವರ್ಕಿಂಗ್. ಪಾಪ ಅವರು ಎಷ್ಟೋ ವಿಡಿಯೋ ಕಲಿಸ್ತಾನೆ ಇದ್ರು, ನಾನು ಯಾವಾಗಲೂ ನೋಡ್ಬಿಟ್ಟು ಒಂದು 25 ವಿಡಿಯೋ ಸರ್ ಇದು ನಾನು ಎಲ್ಲ ರಿಜೆಕ್ಟ್ ಮಾಡ್ತಾನೆ ಇರ್ತೀನಿ. ಆಮೇಲೆ ಒಂದಾದ್ಮೇಲೆ ನಾನು ಆನ್ಸರೇ ಬರಲ್ಲ ಯಾವಲ್ಲ, ಜಸ್ಟ್ ಹಂಗೆ ನೋಡೋಲ್ಲ, ಅವ್ರು ಕಲಿಸ್ತಾರೆ. ಆಮೇಲೆ ಯಾವ್ದಾದ್ರು ಓಕೆ ಅಂದ್ರೆ ಓಕೆ ಲೆಟ್ಸ್ ಟಾಕ್. ಬಟ್ ವೆರಿ ಫಸ್ಟ್ ನಾನು ಒಂದ್ ಸಾಂಗ್ ಮಾತ್ರ ಭೂಷಣ್ ತ ಮಾಡೋ, ಆಮೇಲೆ ಬೇರೆ ಯಾರು ಮಾಡೋ ಅಂತ ಇದ್ದಿ. ಬಟ್ ಇಸ್ ಹಾರ್ಡ್ ವರ್ಕ್ ಮೇಡ್ ಮೀ ಟು ವರ್ಕ್ ವಿತ್ ಇನ್ ಫುಲ್ ಫಿಲ್ಮ್. ಆಮೇಲೆ ಹೀರೋಯಿನ್ಸ್ ಸೂಪರ್. ನಾಟ್ ಇಯರ್ ಅವ್ರು ಇದಾಗೆಲ್ಲ ಮಾತಾಡ್ತೀನಿ. ಅದರ್ ಆರ್ಟಿಸ್ಟ್ ಆಲ್ಸೋ, ಎಲ್ಲರೂ ಹೊಸಬಳ ಜೊತೆಗೆಲ್ಲ ನಾ ಮಾಡಿದ್ದೀನಿ. ಅದರ್ ಆರ್ಟಿಸ್ಟ್ ಸರ್ ಅವರು ಸುರೇಶ್ ಸರ್, ಆಮೇಲೆ ಅದರ್ ಆರ್ಟಿಸ್ಟ್ ಬಿರಾದರ್ ಅಂಡ್ ಐ ಲವ್ ಎವ್ರಿ ಒನ್. ದೇ ಆರ್ ಆಲ್ ಅವ್ರ ಆಕ್ಟಿಂಗ್ ನೋಡೋಲ್ಲ, ನಾನು ಏನಪ್ಪ ಇಷ್ಟು ನ್ಯಾಚುರಲ್ ಆಗಲ್ಲ ಅಂತ ಒಂದು ಇದಾಗಿತ್ತು. ಸೂಪರ್, ಐ ಲವ್ ಇಟ್ ಸರ್. ದಿಸ್ ಸಾಂಗ್ ಆಲ್ಸೋ ರಿಯಲ್ ಕ್ಯಾರೆಕ್ಟರ್, ಎಸ್ಪೆಷಲಿ ಅವರು ತನಿಗೆಲ್ಲ ರಿಯಲ್ ಕ್ಯಾರೆಕ್ಟರ್ ಕರೆಕ್ಟಾಗಿ ಫೀಲ್ ಮಾಡಿದ್ರು. ತನಿಗೆಲ್ಲ ಬರಲಿ ಸರ್ ಮಾಡಿದ್ರು, ಅವ್ರಿಗೂ ಫಸ್ಟ್ ಟೈಮ್ ಮಾಡಿದ್ದೀನಿ. ಐ ಲವ್ ಇಟ್. ಅಂಡ್ ದಿಸ್ ಸಾಂಗ್ ಅಂಡ್ ನನಗೂ ಇದು ಆಶ್ಚರ್ಯನೇ, ಅಂಬರೀಶ್ ಸರ್ ರಿಲೀಸ್ ಮಾಡೋದು ಒಂಥರ ನನಗೆ ಇದಾಗೋಯ್ತು, ಟಚ್ ಆಗೋಯ್ತು, ಯಾರಿದೆ ಐಡಿಯಾ ಅಂತ. ಸೂಪರ್ ಸರ್, ಸೂಪರ್. ದ ಬಿಗಿನಿಂಗ್ ಆಫ್ ದ ಫಿಲ್ಮ್ ಓನ್ಲಿ ಅಂಬರೀಶ್ ಸರ್ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರಿ. ಸಾಕಷ್ಟು ಮಾತುಗಳು ಬಂದಿದೆ. ಅಲ್ಲಿ ಅವರಿಬ್ರು ನಿಂತಿದ್ದಾಗಲೇ ಗೊತ್ತಾಗ್ಬೇಕು ನಿಮ್ಗೆ, ಅದನ್ನ ನಾವು ಎಷ್ಟು ನೋಡಿದೀವಿ, ಬರೆದಿದ್ದನ್ನ ಅವರು ಆಕ್ಟ್ ಮಾಡಿದ್ದು, ಮತ್ತೆ ಇಡೀ ಫಿಲ್ಮ್ ಅಲ್ಲಿ ಅವರಿಬ್ರು ಕಾಣಿಸ್ಕೊಂಡಿರೋ ರೀತಿ, ಇಡೀ ಫಿಲ್ಮ್ ನ ಕ್ಯಾರಿ ಮಾಡಿರೋ ರೀತಿ, ಫಿಲ್ಮ್ ನ ಮೊದಲನೇ ಫ್ರೇಮ್ ಇಂದ ಕ್ಲೈಮ್ಯಾಕ್ಸ್ ಒಳಗೆ ಅದನ್ನ ಕಡೆ ಕಟ್ಸಿರೋದು ಎಲ್ಲವೂ ಇನ್ನೇನು ಅತಿ ಶೀಘ್ರದಲ್ಲೇ ಬರ್ತೀವಿ ನಾವು ಸಿನಿಮಾ ಡೇಟ್ ಜೊತೆಗೆ. ಇನ್ನೊಂದು ವಾರಕ್ಕೆ 8 ದಿವಸಕ್ಕೆ ಒಂದೊಂದು ಹಾಡನ್ನು ಬಿಡ್ತಾ ಹೋಗ್ತೀವಿ.
ಅದು ನಮ್ಮ ಮುಂದಿನ ಜರ್ನಿಲು ಇದೇ ಥರ ತಾವೆಲ್ಲ ಬರಬೇಕು. ಇದು ಸಮಾಜದ ಒಂದು ಅತ್ಯದ್ಭುತ ಸಿನಿಮಾ ಆಗ್ಬಿಡುತ್ತೆ ಅನ್ನೋದು ಒಬ್ಬ ತಂಡದ ಸದಸ್ಯನಾಗಿ ನನ್ನ ಅನಿಸಿಕೆ. ಬಹಳ ದಿನಗಳ ಕಾಲ ಮರೆಯಲಾರದ ಸಿನಿಮಾ ಆಗ್ತದೆ ಇದು. ಇದರಲ್ಲಿ 2 ಹಿಂಟ್ ಕೊಡ್ಬೋದು, ಒಂದು ಊರು, ಒಂದು ನೀರು. ಅದು ಒಂದು ಟ್ರೈಲರ್ ಬಿಡ್ತಾ ಹೋದಾಗೆ ತಮಗೆ ಗೊತ್ತಾಗುತ್ತೆ. ತಮ್ಮ ಹಾರೈಕೆ ಯಾವತ್ತು ನಮ್ಮೆಲ್ಲರ ಮೇಲೂ ಹೇಗೆ ಇದೆ. ಥ್ಯಾಂಕ್ ಯು ಸೊ ಮಚ್. ಹೇಳೋದು ಕಥೆ ಅಲ್ಲ, ಇದು ಕುತಂತ್ರಿ ನರಿಗಳು ಇಲ್ಲ. ಅಸಾಧಾರಣ ಇದೆ ಅದು. ಒಂದು ಅದನ್ನ ಹೇಳ್ತಾ ಹೋದ್ರೆ ಈಗ ಅದ್ರ ಮೇಲೆ ಈ ಹೇಳೋದ್ರ ಮೇಲೆ ಒಂದು ಸಿನಿಮಾ ಇಬ್ರು ಡ್ಯಾನ್ಸ್ ಲೆಸೆಂಟ್ ಇಟ್ಕೊಂಡು ನೀವು ಕಾಮಿಡಿ ಸಿನಿಮಾ ಮಾಡಿದ್ದೀರಾ. ಅವರ ಡ್ಯಾನ್ಸ್ಗೆ ಎಷ್ಟು ಒತ್ತು ಕೊಟ್ಟಿದ್ದೀರಾ, ಏನ್ ಕತೆ? ಡ್ಯಾನ್ಸಿಗೆ ಒಂದು 50 ಟನ್ ಮಾರ್ಕ್ಸ್ ಕೊಡ್ಬೋದು ನೀವು. ಆಕ್ಷನ್ಗೆ 100 ಟನ್ ಕೊಡ್ಬೋದು. ಮ್ಯೂಸಿಕ್ ಹರಿಕೃಷ್ಣ ಪ್ರತಿಯೊಬ್ರು ಡಿವಿಷನ್ ಅಂದ್ರೆ ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್. ಆಕ್ಷನ್ ತುಂಬಾ ಮ್ಯಾಸಿವ್ ಆಗೇ ಇದೆ. ಹ್ಯೂಮನ್ ಡ್ರಾಮಾ, ಒಂದು ಊರು, ಒಂದು ನೀರಿನ ಕಥೆ, ಅದ್ಭುತವಾಗಿ ಕಣ್ಣು ತುಂಬಿಕೊಂಡು ಎಂಡ್ ಆಗುತ್ತೆ. ಪ್ರತಿಯೊಬ್ಬರಿಗೂ ನಮ್ ನೆನಪಾಗುತ್ತೆ ನೋಡೋದನಿಗೆ. ಅದನ್ನ ಕುತಂತ್ರಿಗಳು ಮಾಡ್ತಾರೆ. ಅದು ಹೇಗೆ ಅಂತ ನೀವೇ ನೋಡೋದು. ಅದು ಅತಿ ಶೀಘ್ರದಲ್ಲೇ ಬರ್ತೀವಿ. ರವಿ ನೀನ್ ಕೇಳಲಿ ಅಂತ ಹೇಳಿದ್ರು. ಇಲ್ಲ, ಕುತಂತ್ರಿ ಅಂದ್ರೆ ಫ್ರಾಡ್ ಅಲ್ಲ, ಫ್ರಾಡ್ ಯಾರು ಮಾಡಕ್ಕಾಗಲ್ಲ, ಫ್ರಾಡ್ಗಳು ಮಾಡ್ತಾರೆ. ಉತ್ತರ ಕರ್ನಾಟಕ ಅಂತ ಹೇಳಿರೋದಕ್ಕೆ ಸ್ಪೆಸಿಫಿಕ್ ಕಾರಣ ಇದೆ. ಆ ಕರಿಮಣ್ಣು ಮತ್ತೆ ಕರುನಾಡು ಅಂತ ಹೆಸರು ಬಂದಿದ್ದೆ ಆ ಕರಿಮಣ್ಣಿಂದ. ಕರಿನಾಡು ಕರುನಾಡು ಅಂತ ಆಯ್ತು ಅಂತಾರೆ. ನಾನು ಉತ್ತರ ಕರ್ನಾಟಕದಲ್ಲಿ ಓದಿ ಬೆಳೆದವರು. ಆ ಹಿನ್ನೆಲೆನ ಮ್ಯಾಸಿವ್ ಆಗಿ ಬಳಸಿದ್ರು. ಅಂದ್ರೆ ಶಿವಣ್ಣ ಸರ್, ಪ್ರೊಫೆಸರ್ ಇಬ್ರು ಇಲ್ಲಿನವರೇ, ಬೆಂಗಳೂರಿಗೆ ಅಥವಾ ಮೈಸೂರಿಗರು ಆಗಬಹುದು. ಮಿಕ್ಕಿದೆಲ್ಲ ಬ್ಯಾಕ್ಡ್ರಾಪ್ ಉತ್ತರ ಕರ್ನಾಟಕ. ಅದು ಕಥೆಗೆ ತುಂಬಾ ಸೂಕ್ತವಾಗಿದೆ. ಆ ಕಾರಣಕ್ಕೆ ಉತ್ತರ ಕರ್ನಾಟಕನ ಮೇಜರ್ ಆಗಿ ತಗೊಂಡಿದೆ. ಹೌದು, ಅದ್ರ ಮುಖಾಂತರನೇ ಎಂಡಾಗುತ್ತೆ ಆ ಕಣ್ ತುಂಬುವಿಕೆ. ಮತ್ತೆ ಪ್ರತಿಯೊಬ್ಬರಿಗೂ ಅವನನ್ನು ಅವ್ನು ನೆನೆಸ್ಕೋಬೇಕು. ಪ್ರತಿಯೊಬ್ಬರು ನೀರು ಕುಡಿಬೇಕಾದ್ರೂ ನಮ್ಗೆ ಕುಡಿತೀವಿ. ನಾವು ಏನೇ ಮಾಡ್ಕೊಂಡ್ರು ನಮಗ್ ಮಾಡ್ತೀವಿ. ನಮ್ಮನ್ನ ನೆನೆಸೋ ಚಿತ್ರ ಅದು. ನಿಮ್ಮನ್ನೇ ಜಾಸ್ತಿ ದೊಡ್ಡತನ ಅಷ್ಟೇ, ದೊಡ್ಡತನ ಅಷ್ಟೇ. ಇಲ್ಲ ಇಲ್ಲ, ನನಗೆ ಯಾವ ತಮಾನೆ ಗ್ರೇಟ್ ಎಕ್ಸ್ಪೀರಿಯನ್ಸ್. ಐ ಲವ್ ಇಟ್. ಇಟ್ ವಾಸ್ ಆಫ್ ಕೋರ್ಸ್ ಸೂಪರ್ ಆಗಿದೆ, ಚೆನ್ನಾಗಿತ್ತು. ಐ ಲವ್ ಇಟ್. ಕ್ಲಿಯರ್ ಆಗಿ ಏನೇನು ಚಿತ್ರದ ಬಗ್ಗೆ, ಪಾತ್ರದ ಬಗ್ಗೆ, ಮಿಕ್ಕ ಕಲಾವಿದರ ಬಗ್ಗೆ ಆಗ್ಬೋದು, ತಂತ್ರಜ್ಞರ ಬಗ್ಗೆ ಆಗ್ಬೋದು, ಎಲ್ಲರೂ ವಿಷಯ ಹೇಳಿದ್ದಾರೆ. ಅದನ್ನ ನಾನು ಒಬ್ಬ ನಿರ್ಮಾಪಕನಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಚಿತ್ರ ಮಾಡಿ ಈಗ ನಾವು ಏನ್ ಎಡಿಟಿಂಗ್ ಟೈಮಲ್ಲಿ ನೋಡ್ತಾ ಇರ್ತೀನಲ್ಲ, ಸೊ ನೋಡಿದಾಗ ಮೊದಲನೇ ಪ್ರೇಕ್ಷಕ ನಾನೇ ಆಗ್ಬೇಕು ಅನ್ನೋಷ್ಟು ಸಂತೋಷ, ಅಷ್ಟು ಕ್ಯೂರಿಯಾಸಿಟಿ ಇದೆ ನನಗೆ. ಎಡಿಟಿಂಗ್ ಟೇಬಲ್ ಮೇಲೆ ಇನ್ನೊಂಥರ ಡೈಮೆನ್ಷನ್ ಇರ್ತದೆ. ಸೊ ಎಡಿಟಿಂಗ್ ಒಂದೊಂದು ಆಫ್ಕೋರ್ಸ್ ಇಲ್ಲ ಎಲ್ಲೋ ಏನೋ ಒಂಥರ ಒಂದು ಡೌಟ್ಫುಲ್ ಆಗಿ ಆ ಥರದ್ದು ಏನೇನೋ ಮನ್ಸಿಗೆ ಬರ್ತಾ ಇರ್ತದೆ ಎಡಿಟರ್ಗಾಗ್ಲಿ ಡೈರೆಕ್ಟರ್ಗಾಗ್ಲಿ, ಇದನ್ನೆಲ್ಲ ನೋಡಿ ಸರ್ ಈ ತರ. ಬಟ್ ಇಲ್ಲಿ ಎಲ್ಲೂ ಏನು ಒಂದು ಚೂರು ಅನಿಸ್ತದೆ. ನಗಿಸ್ತಾರೆ ಇವರಿಬ್ರು ಅಂದ್ರೆ ಅಷ್ಟಿಷ್ಟು ನಗಿಸಲ್ಲ, ಅದು ಮಾತ್ರ ಗ್ಯಾರಂಟಿ ನಿಮಗೆ. ಬಟ್ ಹೇಳ್ತಿದ್ರಲ್ಲ ಫ್ರಾಡ್ಗಳು, ಇನ್ನೇನು ಕುತಂತ್ರಿಗಳು ಆ ತರ ಅಂತ. ಸಮಾಜದಲ್ಲಿ ಆ ತರ ಕುತಂತ್ರಿಗಳು, ಫ್ರಾಡ್ಗಳು ಯಾರ್ಯಾರು ಏನೇನ್ ಮಾಡ್ತಾರೆ ಈ ಸಿಸ್ಟಮ್ ಅಲ್ಲಿ, ಯಾವ್ಯಾವ ತರ ಒಳ್ಳೆತನನ ಕೆಟ್ಟದಾಗಿ ಯೂಸ್ ಮಾಡಿಕೊಂಡು ಸಮಾಜನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ನಾವೇನ್ ನೋಡ್ತಾ ಇದೀವಿ. ಇಲ್ಲಿ ಉಲ್ಟಾ ಅಂತವ್ರಿಗೆ ಬುದ್ಧಿ ಹೇಳುವಂತ ಒಂದು ಪಾತ್ರಗಳಿದು. ಈಗ ಫ್ರಾಡ್ ಅಂತ ಫ್ರಾಡ್ಗಳಿಗೆ ಫ್ರಾಡ್ ಆಗಿ ಹೋಗ್ಬೇಕು, ಅಲ್ಲಿ ಶಾಸ್ತ್ರಿಗಳಾಗಿ ಹೋದ್ರೆ ಕೆಲಸ ಆಗೋದಿಲ್ಲ. ಸೊ ಹಾಗೆ ಫ್ರಾಡ್ಗಳಿಗೆ ಫ್ರಾಡ್ ಆಗಿ ಹೋಗಿ ಅಲ್ಲಿ ಹೇಗೆ ಸರಿಪಡಿಸ್ಬೇಕು, ಆ ಸಮಾಜನ ಹೇಗೆ ತಿದ್ದಬೇಕು ಅನ್ನೋ ಒಂದು ಒಳ್ಳೆ ಮೆಸೇಜ್ ಅಂತೂ ಇದೆ ಅಂತ ನನ್ನ ಪರ್ಸ್ಪೆಕ್ಟಿವ್ ನಮ್ಗೆ ಅನ್ಕೊಂಡಿರೋದು. ಸೊ ಈ ರೀತಿ ಈ ಒಂದು ಎಂಟೈರ್ ಚಿತ್ರ ನೋಡಿದಾಗ ಎಲ್ರಿಗೂ ಏನ್ ಅನ್ಸುತ್ತೆ ಅಂದ್ರೆ, ನಗಿಸ್ತಾರೆ ಚೆನ್ನಾಗಿ. ಅವರಿಬ್ರು ಕುಣಿದಿರೋದನ್ನ ನೋಡಿ ನಾವು ಮ್ಯೂಸಿಕ್ ಅರಿಕೆ ಆಗ್ಬೋದು ಮಾಡಿರೋ ಮ್ಯೂಸಿಕ್ಗೆ ಒಂಥರ ಚಾಲೆಂಜಿಂಗ್ ಆಗಿದ್ದು.
ನಾನು ಇವರಿಬ್ರು ಅಂದ ತಕ್ಷಣನೇ ಅವರಿಗೆ ಒಂದು ಚಾಲೆಂಜಿಂಗ್, ಅರೆ ನಾನು ಎಂತ ಮ್ಯೂಸಿಕ್ ಮಾಡ್ಬೇಕು, ಅವರಿಬ್ರು ಕುಣಿತಾರೆ ಅಂದ್ರೆ ಚಾಲೆಂಜಿಂಗ್ ಆಗಿ ತಗೊಂಡ್ಬೇಕು. ಸೊ ಒಬ್ಬೊಬ್ರು ಒಂದು ಚಾಲೆಂಜಿಂಗ್ ಆಗಿ ತಗೊಂಡ್ ಮಾಡಿರುವಂಥದ್ದು. ಸೊ ಮ್ಯೂಸಿಕ್ ಕೆಲವು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಎಷ್ಟೋ ನಮ್ಮ ಪಿಕ್ಚರ್ಗಳೆಲ್ಲ ಅದೇ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರೆ, ಇವಾಗ ಸರಿಯಾಗಿ ಕೊರಿಯೋಗ್ರಫಿ ಆಗಿಲ್ವೇ, ಇಲ್ಲ ಲೊಕೇಶನ್ ಸರಿಯಾಗಿ ಶೂಟ್ ಆಗಿಲ್ವೇ ಅನ್ನೋದು ಏನೇನೋ ಕೊರತೆಗಳಿರ್ತಾ ಇತ್ತು. ಈ ಪಿಕ್ಚರ್ ನನಗೆ 100% ಎಲ್ಲ ಕೂಡಿ ಬಂದಿದೆ. ಅದೇ ಮ್ಯೂಸಿಕ್ ಮಾಡೋದಕ್ಕೆ ಅವರಿಬ್ಬರು ಕುಣಿದಿರೋದು ಅದನ್ನ ಹೇಳಕ್ಕಾಗೋದಿಲ್ಲ. ಅಷ್ಟು ಖುಷಿಯಾಗಿ ನೀವು ನೋಡಿದಾಗಲೇ ನಿಮ್ಗೆಲ್ಲ ಅನ್ಸುತ್ತೆ. ಒಂದೊಂದು ಹಾಡುಗಳು ಮಾಡುವಾಗಲಂತೂ ನಾನು ಹರಿಗೆ ಮತ್ತೆ ಯೋಗರಾಜ್ ಭಟ್ರಿಗೆ ಪ್ರಾಣ ತಿಂದಿರ್ತೀನಿ. ಇದು ಆ ತರ ಅಲ್ಲ, ಇನ್ನೇನೋ ಬೇಕು ಏನೋ ಬೇಕು ಅಂದ್ರೆ ಏನು ಹೇಳೋಲ್ಲ ಗೊತ್ತಿಲ್ಲ. ಈ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿ ಮಾರ್ಕೆಟ್ ಅಲ್ಲಿ ಬಿಟ್ಬಿಟ್ಟು ಅಭ್ಯಾಸ ಇರ್ಬೇಕು ಅಂತ ಇರ್ತೀವಲ್ಲ, ಆ ತರ ಇಲ್ಲ ಬಿಟ್ರೆ ಇಲ್ಲ ಒಂದ್ ಕಡೆ ಬರುತ್ತೆ. ಲಾಸ್ಟ್ ಅಂತ ಅದೆಲ್ಲ ಕೇಳಿಸೋದು ಸರಿ, ಲಾಸ್ಟ್ ಯಾವಾಗ ಬರುತ್ತೆ ಅಂತ. ಸೊ ಹಿಂಗೆ ಮಾಡಾದ್ಮೇಲೆ ಭೂಷಣ್ಗೆ ರಾತ್ರಿ 1 ಗಂಟೆ 12 ಗಂಟೆ ಕಳ್ಸಪ್ಪ, ನೀನು ಏನೇನ್ ಮಾಡ್ತಾ ಇದ್ದೆ ಫಸ್ಟ್ ಕಳ್ಸೋ, ಇಬ್ಬರು ಏನ್ ಮೂವ್ಮೆಂಟ್ಸ್ ಮಾಡಿದ್ಯಾ ರಿಹರ್ಸಲ್ ಮಾಡಿರೋದು ಪ್ರಾಕ್ಟೀಸ್ ಮಾಡಿ ಕಳ್ಸೋ ನನಗೆ ಹೇಳ್ತಿದ್ದೆ. ಸೊ ಇಷ್ಟೆಲ್ಲ ಒಂದೊಂದು ಎಲ್ಲರೂ ಸೆಟ್ ಇಂದ ಹಿಡಿದು ಪ್ರತಿ ಒಂದು ಸಾಂಗ್ ಅಷ್ಟೇ ಒಂದು ಅದ್ಭುತವಾಗಿ ಬಂದಿದೆ ಎಲ್ಲ ಅಂತ ನಾನು ಒಬ್ಬ ಪ್ರೇಕ್ಷಕನಾಗಿ ಮೊದಲನೇ ಶೋನ ನಾನೇ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಒಂದು ಸೇರಿದೆ, ಯಾಕಂದ್ರೆ ಯಾವಾಗಲೇ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕಂದ್ರೆ ಒಬ್ಬ ಕೆಟ್ಟ ಮನುಷ್ಯ ಇರಲೇಬೇಕು ಜೀವನದಲ್ಲಿ. ಒಂದು ಗುಡ್ ಥಿಂಗ್ ಶುಡ್ ಹ್ಯಾಪನ್, ಒಂದು ಬ್ಯಾಡ್ ಥಿಂಗ್ ಶುಡ್ ಹ್ಯಾಪನ್, ದೆನ್ ಓನ್ಲಿ ಗುಡ್ ಥಿಂಗ್ ಹ್ಯಾಪನ್. ಸೊ ಬ್ಯಾಡ್ ಥಿಂಗ್ ಆಗ್ಬೇಕಾದ್ರೆ ಒಂದೊಂದ್ಸತಿ ಬ್ಯಾಡ್ ಪರ್ಸನ್ ಕೂಡ ಒಬ್ಬ ಗುಡ್ ಥಿಂಗ್ ಮಾಡ್ತಾರೆ. ಸೊ ಅದಕ್ಕೆ ತಂತ್ರ ಕುತಂತ್ರ, ಒಳ್ಳೇದಕ್ಕೆ ಕೆಟ್ಟದ್ದು ಮಾಡೋದು, ಒಳ್ಳೆತನದಲ್ಲಿ ಕೆಟ್ಟದ್ದು ಮಾಡೋದು, ಕೆಟ್ಟತನದಲ್ಲಿ ಎಲ್ಲ ಎಲ್ಲಿ ಬೋತಾಸೆ. ಒಳ್ಳೆ ವ್ಯಕ್ತಿ ಪರ್ಸನ್ ಅಫ್ಕೋರ್ಸ್ ವೆರಿ ನೈಸ್ ಪರ್ಸನ್, 100%. ಈ ರೀತಿ ಆಸೆಗೊಬ್ಬ ಮೀಸೆಗೊಬ್ಬ ಇಲ್ಲ, ಚೆನ್ನಾಗಿದೆ. ಒಂಥರ ಏನನ್ಸುತ್ತೆ, ಒಂದು ಅಂಡರ್ ಎಮೋಷನ್ ತುಂಬಾ ಚೆನ್ನಾಗಿದೆ, ಬಹಳ ಎಮೋಷನಲಿ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಇಬ್ಬರದ್ದು ಅವ್ರನ್ನ ಬ್ರದರ್ಸ್ ಅನ್ನೋದ ಸ್ನೇಹಿತರು ಮೀರಿದ್ದಾರೆ. ಆ ಕ್ಯಾರೆಕ್ಟರೈಸೇಷನ್ ಇಬ್ಬರದ್ದು ಚೆನ್ನಾಗಿದೆ. ಅಂದ್ರೆ ಅವ್ರಿಬ್ರು ಏನೇ ಡಿಸಿಷನ್ ತಗೊಂಡ್ರು ನೋಬಡಿ ಏನೇ ಅನ್ಸುತ್ತೆ, ಒಂದು ಸಿನಿಮಾ ಮಾಡ್ಬೇಕು, ಫ್ರೆಂಡ್ಶಿಪ್ ಕಥೆ ಮಾಡ್ಬೇಕು, ಏನಾದ್ರು ಒಂದು ಬಿಲ್ಕ್ ಬರುತ್ತೆ, ಇಲ್ಲ ಲವ್ ಮ್ಯಾಟರ್ ಬರುತ್ತೆ, ಟ್ರಯಾಂಗಲ್, ಇದ್ರಲ್ಲೆಲ್ಲ ಅದೆಲ್ಲ ಏನಿಲ್ಲ. ಸಿಂಪಲ್ ಲೈನ್, ಇಟ್ ಗೋಸ್ ಆನ್ ಎಂಟರ್ಟೈನಿಂಗ್, ಲವ್ಲಿ ಎಮೋಷನ್ಸ್ ವಿಲ್ ಕಮ್. ಆ ಎಮೋಷನ್ಸ್ ನ ಎಷ್ಟು ಚೆನ್ನಾಗೆ ಇವರು ತಗೋತಾರೆ, ಅದು ಒಳ್ಳೆದಾಗ ತಗೋತಾರ ಕೆಟ್ಟದಾಗ ತಗೋತಾರ ಗೊತ್ತಿಲ್ಲ. ಆ ಸಿನಿಮಾದಲ್ಲಿ ಬಂದು ನೋಡಿದಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ವಾ ಅಂಬರೀಷ್ ಅಣ್ಣ? ಅದು ಮಾಡಿದ್ವಿ. ನಾನು ಮತ್ತೆ ಗೆಳೆಯ ಗಡ್ಡ ವಿಜಯ ಮೂಲು ಮಾರುತಿ ಅಂತ ದೊಡ್ಡ ಟೋಳಿ ರಾತ್ರಿ ಎಲ್ಲ ಕುತ್ಕೊಂಡು ಮಾಡಿದ್ವಿ. ಕಣ್ಣಲ್ಲಿ ನೋಡಕ್ಕಾಗಿಲ್ಲ, ಅದಕ್ಕೆ ಡ್ರಾಮಾ ಸಿನಿಮಾ ತಗೊಂಡು ಮಾಡಿದ್ವಿ. ಅದು ಟೈಮ್ ಸಾಲಿಲ್ಲ. ಹಾ, ಮಿಮಿಕ್ರಿ ಗೋಪಿ ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದ. ಅಂಬರೀಷನ ವಾಯ್ಸನ್ನ ದಯಪಾಲಿಸಿದವರು. ಹಾಗೆ ಸಚಿನ್ ಅಂತ ಒಬ್ಬ ಸಂಕಲನಕಾರ ಅದನ್ನ ಕೊನೆಯ ಕಡೆಗೆ ರಿಪೇರಿ ಮಾಡಿ ಕೊಟ್ಟಿದ್ದು ಸಚಿನ್. ಅವರಿಬ್ಬರಿಗೆ ಟೀಮ್ ಪರವಾಗಿ ಧನ್ಯವಾದ. ಫ್ಲೋಲಿ ಬಂದ್ಬಿಡ್ತು, ಒಳಗಡೆ ಇರೋದೇ ಈಚೆ ಬರುತ್ತೆ. ಆಮೇಲೆ ಹೋದ್ಮೇಲೆ ಬಟ್ ಆದ್ಮೇಲೆ ಏನೋ ಮುಗಿದೆಲ್ಲ ಅಂತ ಹೇಳ್ತಾರಲ್ಲ, ಅದೇ ವಯಸ್ಸು ಅದು ಮಾತ್ರ ನೆನ್ಬಿಟ್ಬಿಡಿದೆ ನೋಡಿ ಸರ್. ಇನ್ನೊಂದ್ಸತಿ ಒಪ್ಪಿಗೆ ಕೊಟ್ರೆ